Prove with usual notation. ನೋಡ್ಕೊಳ್ಳಿ. Prove with usual notation. Tan phi is equal to r into d theta by dr r cot phi is equal to 1 by r dr by dt. ಇದರಲ್ಲಿ ಒಂದು ಈ ಥರ ಕ್ವಶನ್ ಕೇಳ್ತಾರೆ. ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಸೊಲ್ಯೂಷನ್ ಫಸ್ಟು ಡ್ರಾಯಿಂಗ್ ಮಾಡ್ಕೊಳ್ಳೋಣ ಈ ಪ್ರೂವ್ ಮಾಡೋಕ್ಕೆ. ಇದು ಎಕ್ಸ್ ಆ್ಯಕ್ಸಿಸ್ಸು, ಇದು ವೈ ಆ್ಯಕ್ಸಿಸು. ರಫಾಗಿ ಡ್ರಾ ಮಾಡ್ತೀನಿ. ಇದೊಂದು ಕರ್ವ್ ಡ್ರಾ ಮಾಡಬೇಕು. ಈ ಕರ್ವ್ಗೆ ಒಂದು ಲೈನ್ ಹಾಕಿ ಇಲ್ಲಿ ಟಚ್ ಆದಂಗೆ ಇದಕ್ಕೆ ಈ ಪಾಯಿಂಟ್ ಅಂದ್ಕೊಳ್ಳಿ. ಇದು ಪಿ ಪಾಯಿಂಟು, ಅದ್ರ ಕೋಆರ್ಡಿನೇಟ್ಸ್ ಎಕ್ಸ್ ಕಮ ವೈ, ಪಿ ಆರ್ ಕಮ ಡೀಟಾ. ಇದು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್, ಇದು ಪೋಲಾರ್ ಕೋಆರ್ಡಿನೇಟ್ಸ್. ಎಕ್ಸ್ ಕಮ ವೈ ಥರನೂ ತೊಗೋಬೋದು ಅಥವಾ ಆರ್ ಕಮ ಡೀಟಾ. ಎಕ್ಸ್ ಅಂದರೆ ಇಷ್ಟು ಎಕ್ಸು, ವೈ ಅಂದರೆ ಇಷ್ಟು, ಆರ್ ಡೀಟಾ ಅಂದರೆ ಇಲ್ಲಿಂದ ನೋಡಿ ಈ ಪಾಯಿಂಟ್ ಗಂಟ ಇದು ಆರು, ಈ ಆ್ಯಂಗಲ್ ಇದೆಯಲ್ಲ ಇದು ಡೀಟಾ, ಇದು ಪೋಲಾರ್ ಕೋಆರ್ಡಿನೇಟ್ಸ್. ಇದನ್ನ ಜಾಯಿನ್ ಮಾಡಿಬಿಡೋಣ. ಇದಕ್ಕೆ ರೇಡಿಯಸ್ ವೆಕ್ಟರ್ ಅಂತೀವಿ. ಇದನ್ನ ಏನಂತೀವಿ ಬರೀತೀನಿ ಇಲ್ಲಿ. ಇದಕ್ಕೆ ನೇಮು ಟ್ಯಾಂಜೆಂಟ್ ಅಟ್ ಪಿ. ಇದಕ್ಕೆ ರೇಡಿಯಸ್ ವೆಕ್ಟರ್. ಇದು ಟ್ಯಾಂಜೆಂಟ್ ಅಟ್ ಪಿ, ಇದು ರೇಡಿಯಸ್ ವೆಕ್ಟರ್. ಇದಕ್ಕೆ ಇನಿಷಿಯಲ್ ಲೈನ್ ಅಂತೀವಿ. ಇನಿಷಿಯಲ್ ಲೈನ್. ಇದೇನು ನೇಮಿಂಗ್ ಮಾಡೋದು ಬೇಕಾಗಿಲ್ಲ, ನಾನು ನಿಮಗೆ ಗೊತ್ತಾಗಲಿ ಅಂತ ಬರಿತಾ ಇದ್ದೀನಿ. ಇದಕ್ಕೆ ಆರಿಜಿನ್ ಅನ್ನೋದು ಎಲ್ಲಿ ನಿಮಗೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ, ಇದಕ್ಕೆ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಪೋಲ್ ಅಂತೀವಿ. ಇದಕ್ಕೆ ಪೋಲು, ಇದು ಟ್ಯಾಂಜೆಂಟ್ ಅಟ್ ಪಿ, ಇದು ಇನಿಷಿಯಲ್ ಲೈನ್, ಇದು ರೇಡಿಯಸ್ ವೆಕ್ಟರ್. ಮತ್ತು ಈ ಆ್ಯಂಗಲ್ಸ್ ಇದೆಯಲ್ಲ, ಇದು ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ಗೆ ಇದಕ್ಕೆ ಫೈ ಅಂತ ಡಿನೋಟ್ ಮಾಡ್ಕೋಬೋದು ಸ್ಟ್ಯಾಂಡರ್ಡು. ಇದಕ್ಕೆ ಸೈ, ಆ್ಯಂಗಲ್ ಬಿಟ್ವೀನ್ ಇನಿಷಿಯಲ್ ಲೈನ್ ಆ್ಯಂಡ್ ಟ್ಯಾಂಜೆಂಟ್ ಅಟ್ ಪಿ. ಇದು ಆ್ಯಂಗಲ್ ಡೀಟಾ, ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಇನಿಷಿಯಲ್ ಲೈನ್. ಈಗ ನೋಡಿ, ಇದು ಬಂದು ಪಿ ಆಫ್ ಆರ್ ಕಮ ಡೀಟಾ ಅಂದರೆ ಇದು ಆರು, ಈ ಆ್ಯಂಗಲ್ ಬಂದು ಡೀಟಾ. ಇದನ್ನ ಸ್ಟಾರ್ಟ್ ಮಾಡಬೇಕು ಈ ಥರ. ಲೆಟ್ P of r comma deta be any point on the curve r is equal to f of deta. ಇದು ಕರ್ವ್ ನೇಮು r is equal to f of deta. ನಾನು ಬ್ಲ್ಯಾಕ್ ಮಾರ್ಕಲ್ಲಿ ಏನು ಬರೆದಿದ್ದೀನಿ ಅದು ನೀವು ಬರೀಬೇಕು ಎಕ್ಸಾಮಲ್ಲಿ. ಗ್ರೀನಲ್ಲಿ ಇದೆಲ್ಲ ಅದೇನು ಬೇಕಾಗಿಲ್ಲ. Let P of r comma deta be any point on the curve r is equal to f of deta. Therefore angle XOP is deta and OP is equal to r. Let PL, ಇದು PL, ಇನ್ನು L ಅಂತ ಡಿನೋಟ್ ಮಾಡ್ಕೊಳ್ಳೋಣ. Let PL be the tangent to the curve at P subtending an angle psi with the positive direction of initial line, that is x-axis. ನೋಡಿ, ಲೆಟ್ ಪಿ ಎಲ್ ಅಂದರೆ ಇದು ಟ್ಯಾಂಜೆಂಟು ಅಟ್ ಪಿ ಸಬ್ಟೆಂಡಿಂಗ್ ಆ್ಯಂಗಲ್ ಅಂದರೆ ಮೇಕಿಂಗ್ ಆನ್ ಆ್ಯಂಗಲ್ ಆಫ್ ಸೈ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್ ಅಂತ ಹೇಳಬೇಕು ಇದಕ್ಕೆ.
be the angle between phi ಅಂದರೆ ಇದು angle between radius vector and tangent. That is OPL ಅಂದರೆ ನಾನು ಏನು ಹೇಳಿದೆ ಅದೇ ಬರ್ತಿದ್ದೀನಿ ಇಲ್ಲಿ ಅಷ್ಟೇ ನೋಡಿ ಹೆಂಗೆ ಅಂತ. ಲೆಟ್ ಪಿ ಆಫ್ ಆರ್ ಕಾಮ ಡೀಟಾ ಬಿ ಎನಿ ಪಾಯಿಂಟ್ ಆನ್ ದ ಕರ್ವ್ ಆರ್ ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ ಅಷ್ಟೇ. ಅವಾಗ ಎಕ್ಸ್ ಒ ಪಿ ಬಂದು ಡೀಟಾ ಆಗುತ್ತೆ, ಒ ಪಿ ಬಂದು ಆರ್ ಆಗುತ್ತೆ. ನೆಕ್ಸ್ಟ್ ಲೆಟ್ ಪಿ ಎಲ್ ಬಿ ದ ಪಿ ಎಲ್ ಅಂದರೆ ಇದು ಟ್ಯಾಂಜೆಂಟ್ to the curve ಅದು tangent to the curve at P subtending an angle psi with the tangent ಬಂದು ಇದು ನೋಡಿ ಪಿ ಎಲ್ ಬಿ ದ ಟ್ಯಾಂಜೆಂಟ್ ಅಟ್ ಪಿ ಟು ದ ಕರ್ವ್. ಈ ಕರ್ವ್ಗೆ ಈ ಟ್ಯಾಂಜೆಂಟ್ ಇದು. ಆಮೇಲೆ ಪಿ ಎಲ್ ಅಂದರೆ ಇದು ಈ ಟ್ಯಾಂಜೆಂಟ್ ಅಂದರೆ ಲೈನ್. ಈ ಲೈನ್ ಈ ಆ್ಯಂಗಲ್ ಎಷ್ಟು ಮೇಕ್ ಮಾಡ್ತಾ ಇದೆ ಸೈ, ಮೇಕಿಂಗ್ ಸೈ ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಡೈರೆಕ್ಷನ್ ಆಫ್ ಇನಿಷಿಯಲ್ ಲೈನ್ ಆ್ಯಂಡ್ ಫೈ ಬಿ ದ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್. ದಟ್ ಈಸ್ ಒ ಪಿ ಎಲ್ ಅಂದರೆ ಒ ಪಿ ಎಲ್ ಈಸ್ ಫೈ. ನೆಕ್ಸ್ಟ್ ಏನು ಮಾಡಬೇಕು, ಫ್ರಮ್ ಫಿಗರ್ ಅಂತ ಬರ್ಕೋಬೇಕು. ಫ್ರಮ್ ಫಿಗರ್ ನೋಡಿ ಸೈ ಅಂದರೆ ಡೀಟಾ ಪ್ಲಸ್ ಫೈ. ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ ಅಂತ. ಎಕ್ಸಾಂಪಲ್ಲು ಇದು ಮತ್ತು ಇದು ಸೇರಿಸಿದ್ರೆ 180 ಆಗುತ್ತೆ ಅಲ್ವಾ. ಅದೇ ಥರ ಇದು ಮತ್ತು ಇದು ಸೇರಿದ್ರೆ 180 ಆಗುತ್ತೆ. 180 ಎರಡು ಈಕ್ವಲ್ ಟು 180 ಆಗುತ್ತೆ ಅಲ್ವಾ. ಎರಡು ಈಕ್ವಲ್ ಮಾಡಿದ್ರೆ ಸೈ ಈಸ್ ಈಕ್ವಲ್ ಟು ಡೀಟಾ ಪ್ಲಸ್ ಫೈ ಆಗುತ್ತೆ. ತಲೆ ಕೆಡಿಸ್ಕೊಬಿಡಿ, ಜ್ಞಾಪಕ ಇಟ್ಕೊಳ್ಳಿ. ಸೈ ಈಸ್ ಈಕ್ವಲ್ ಟು ಡೀಟಾ ಪ್ಲಸ್ ಫೈ. ಸೈ ಈಸ್ ಈಕ್ವಲ್ ಟು ಡೀಟಾ ಪ್ಲಸ್ ಫೈ. ಇಲ್ಲಿ ಟೇಕ್ ಟ್ಯಾನ್ ಆನ್ ಬೋತ್ ಸೈಡ್. ಟ್ಯಾನ್ ಸೈ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಡೀಟಾ ಪ್ಲಸ್ ಫೈ. ಇಲ್ಲಿ ಟ್ಯಾನ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಟ್ಯಾನ್ ಎ ಪ್ಲಸ್ ಬಿ ಅಂದರೆ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ tan A plus tan B divided by 1 minus tan A into tan B. ಆಮೇಲೆ ಇದು ಗೊತ್ತಾಯ್ತಲ್ವಾ. ಈಗ ಸೈ ಅಂದರೆ ಡೀಟಾ ಪ್ಲಸ್ ಫೈ. ಟೇಕ್ ಟ್ಯಾನ್ ಆನ್ ಬೋತ್ ಸೈಡ್. ಟ್ಯಾನ್ ಸೈ ಇಸ್ ಟ್ಯಾನ್ ಆಫ್ ಡೀಟಾ ಪ್ಲಸ್ ಫೈ. ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಂದರೆ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಇಲ್ಲಿ ಎ ಅಂದರೆ ಡೀಟಾ, ಬಿ ಅಂದರೆ ಫೈ. ಇಷ್ಟೇನು ಮಾಡಬೇಕು, ಲೆಟ್ x, y be the Cartesian coordinates of P ಅಂತ ಬರ್ಕೋಬೇಕು. r, d ಅಂದರೆ ಪೋಲಾರ್ ಕೋಆರ್ಡಿನೇಟ್ಸು, x, y ಅಂದರೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ P, so that we have ಅಂತ ಬರ್ಕೋಬೇಕು. ಈಗ ರಿಲೇಷನ್ ಬಿಟ್ವೀನ್ ಕಾರ್ಟೀಷಿಯನ್ ಮತ್ತು ಪೋಲಾರ್ ಕೋಆರ್ಡಿನೇಟ್ಸ್ ಬಂದು x is equal to r cos theta ಮತ್ತು y is equal to r sin theta. ಇದು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಈಗ ಏನು ಮಾಡಬೇಕು, ವಿ ನೋ ದಟ್ ವಿ ಹ್ಯಾವ್ ಅಂತ ಬರ್ಕೊಳ್ತೀವಿ. ಟ್ಯಾನ್ ಸೈ ಅಂದರೆ dy ಬೈ dx ಅಂತ. ಇಲ್ಲಿ ಟ್ಯಾನ್ ಸೈ ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಪಿ ಎಲ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ಗೆ ಫಾರ್ಮುಲಾ dy ಬೈ ಡಿ ಎಕ್ಸು. ಈಗೇನು ಮಾಡಬೇಕು, ಇಲ್ಲಿ ಟ್ಯಾನ್ ಸೈ ಹಂಗೆ ಇರಲಿ. ನೋಡಿ ಈಗ ಇಲ್ಲಿಂದ ಹಿಂಗೆ ಮಾಡಬೇಕು ನೋಡಿ. ಲೆಟ್ x, y ಬಿ ದ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್ ಆಫ್ ಪಿ ಸೋ ದಟ್ ವಿ ಹ್ಯಾವ್. ಇದು ರಿಲೇಷನ್ಶಿಪ್ ಬಿಟ್ವೀನ್ ಕಾರ್ಟೀಷಿಯನ್ ಮತ್ತು ಪೋಲಾರ್ ಕೋಆರ್ಡಿನೇಟ್ಗೆ ರಿಲೇಷನ್. ಇದು ಜ್ಞಾಪಕ ಇಟ್ಕೋಬೇಕು. ಸಿ ಆರ್ ಕಾಸಿಟ ಅಂದರೆ ವೈ ಅಂದರೆ ಆರ್ ಸೈನ್. ವಿ ಹ್ಯಾವ್ ಟ್ಯಾನ್ ಸೈ ಅಂದರೆ ಡಿ ವೈ ಬೈ ಡಿ ಎಕ್ಸ್. ದಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟು. ಈಗ ಟ್ಯಾನ್ ಸೈ ಅಂದರೆ
ಡಿ ವೈ ಬೈ ಡಿ ಡಿಟಾ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡಿ ವೈ ಬೈ ಡಿ ಎಕ್ಸ್ನ ಈ ಥರ ಬರ್ಕೋಬೋದು, ಡಿ ವೈ ಬೈ ಡಿ ಡಿಟಾ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಡಿಟಾ. ಈಗ ಡಿ ವೈ ಬೈ ಡಿ ಡಿಟಾ ಅಂದರೆ ಫಸ್ಟ್ ವೈನ ವಿತ್ ರೆಸ್ಪೆಕ್ಟ್ ಟು ಡೀಟಾ ಡಿಫ್ರೆನ್ಷಿಯೇಟ್ ಮಾಡಬೇಕು. ಹೆಂಗೆ ನೋಡ್ಕೊಳ್ಳಿ, ಪ್ರಾಡಕ್ಟ್ ರೂಲ್ ಮಾಡಬೇಕು. ಆರ್ ಇಟ್ಕೊಂಡು ಸೈನ್ ಡೀಟಾಗೆ ಕಾಸ್ ಡೀಟಾ ಪ್ಲಸ್ ಸೈನ್ ಡೀಟಾ ಇಟ್ಕೊಂಡು ಆರ್ಗೆ ಡಿಫ್ರೆನ್ಷಿಯೇಷನ್ ಡಿ ಆರ್ ಬೈ ಡಿ ಡಿಟಾ. ಅದೇ ಥರ ಎಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ಆರ್ ಇಟ್ಕೊಂಡು ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ ಪ್ಲಸ್ ಕಾಸ್ ಡೀಟಾ ಹಂಗೆ ಇಟ್ಕೊಳ್ಳಿ, ಆರ್ಗೆ ಡಿ ಆರ್ ಬೈ ಡಿ ಡೀಟಾ. ಇದು ಪ್ರಾಡಕ್ಟ್, ಇದು ಗೊತ್ತಿರಬೇಕು. ಆರ್ ಸೈನ್ ಡೀಟಾಗೆ ಕಾಸ್ ಡೀಟಾ ಪ್ಲಸ್ ಇದನ್ನ ಇಟ್ಕೊಂಡು ಸೈನ್ ಡೀಟಾ ಇಟ್ಕೊಂಡು ಆರ್ಗೆ ಡಿ ಆರ್ ಬೈ ಡಿ ಡೀಟಾ. ಅದೇ ಥರ ಆರ್ ಇಟ್ಕೊಳ್ಳಿ, ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ ಪ್ಲಸ್ ಕಾಸ್ ಡೀಟಾ ಇಟ್ಕೊಳ್ಳಿ, ಆರ್ ಡಿ ಆರ್ ಬೈ. ಇದನ್ನ ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಫಸ್ಟ್ ಇದು ಡಿ ಆರ್ ಬೈ ಡೀಟಾ ಬರೋ ಥರ ಬರ್ಕೊಳ್ಳಿ. ಇವಾಗ therefore tan psi is equal to first sin theta dr by d theta plus r cos theta whole divided by cos theta dr by d theta minus r sin theta. ಈಗ ಇದನ್ನ ಒಂದು ಮಾಡೋ ಥರ ಮಾಡಬೇಕಂದ್ರೆ ಡಿವೈಡೆಡ್ ಬೈ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಎಲ್ಲ ಕಡೆನೂ, ಸೈನ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಡಿವೈಡ್ ಬೈ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಪ್ಲಸ್ ಆರ್ ಕಾಸ್ ಡೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಡೀಟಾ ಡಿ ಆರ್ ಬೈ ಡಿ ಡೀಟಾ ಡಿವೈಡೆಡ್ ಬೈ ಎಲ್ಲ ಟರ್ಮ್ಗೂ ಕಾಸ್ ಡೀಟಾ ಡಿ ಆರ್ ಬೈ ಡೀಟಾಯಿಂದ ಡಿವೈಡ್ ಮಾಡಬೇಕು. ಮೈನಸ್ ಆರ್ ಸೈನ್ ಡೀಟಾ ಡಿವೈಡ್ ಬೈ ಕಾಸ್ ಡೀಟಾ ಡಿ ಆರ್ ಬೈ ಡೀಟಾ ಆ ಥರ ಮಾಡ್ಕೋಬೋದು. ಈಗ ಇಲ್ಲಿ ನೋಡಿ, ಡಿ ಆರ್ ಬೈ ಡೀಟಾ ಕ್ಯಾನ್ಸಲ್ ಆದರೆ ಸೈನ್ ಬೈ ಕಾಸ್ ಇಸ್ ಟ್ಯಾನ್ ಸೈ ಇಸ್ ಈಕ್ವಲ್ ಟು, ಇಲ್ಲಿ ಟ್ಯಾನ್ ಉಳಿಯುತ್ತೆ, ಇಲ್ಲಿ ಕಾಸ್ ಡೀಟಾ ಕ್ಯಾನ್ಸಲ್ ಆದರೆ ಆರ್ ಬೈ ಡೀಟಾ ಉಳಿಯುತ್ತೆ. ಹೋಲ್ ಡಿವೈಡೆಡ್ ಬೈ ಇದು ಫುಲ್ ಕ್ಯಾನ್ಸಲ್ ಆದರೆ 1 ಉಳಿಯುತ್ತೆ, ಮೈನಸ್ ಇಲ್ಲಿ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಡೀಟಾ ಆರ್ ಬೈ ಡಿ ಡೀಟಾ. ಇದನ್ನ ಈಕ್ವೇಷನ್ 2 ಅಂದ್ಕೊಳ್ಳಿ, ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಈಗ ನೋಡಿ 1 ಮತ್ತು 2ನ ಅಬ್ಸರ್ವ್ ಮಾಡಿ. 1ಅಲ್ಲಿ ಲೆಫ್ಟು ಟ್ಯಾನ್ ಸೈ ಇದೆ, 2 ಲೆಫ್ಟು ಟ್ಯಾನ್ ಸೈ ಇದೆ. ರೈಟಲ್ಲಿ 1 ಟ್ಯಾನ್ ಡೀಟಾ, ಇಲ್ಲೂ ನೋಡಿ ಇಲ್ಲಿ ಟ್ಯಾನ್ ಡೀಟಾ ಎರಡು ಕಡೆನೂ ಇದೆ ಟ್ಯಾನ್ ಡೀಟಾ. ಈ 1 ಹಂಗೆ ಇದೆ, ಮೈನಸ್ ಪ್ಲಸ್ ಎಲ್ಲ ಸೇಮ್ ಇದೆ. ನೋಡಿ ಟ್ಯಾನ್ ಫೈ ಜಾಗದಲ್ಲಿ ಏನಿದೆ, ಆರ್ ಬೈ ಡೀಟಾ ಇದೆ. ಅದಕ್ಕೆ ಕಂಪೇರಿಂಗ್ 192 ವಿ ಗೆಟ್ ಅಂತ ಬರ್ಕೋಬೇಕು. ಕಂಪೇರಿಂಗ್ 192 ವಿ ಗೆಟ್ cot phi is equal to r by d theta. r cot phi is equal to r ಹಂಗೆ ಇರಲಿ, ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಡಿ ಡೀಟಾ ಬೈ ಡಿ ಆರ್ ಆಗುತ್ತೆ. ಆರ್ ಈಗ ಮತ್ತೆ ರೆಸಿಪ್ರೋಕಲ್ ಮಾಡಿದ್ರೆ ಸಾರಿ ಟ್ಯಾನ್ ಫೈ is equal to ಇಲ್ಲಿ ನೋಡಿ ಕಂಪೇರ್ ಮಾಡಿದಾಗ ಇದು ಟ್ಯಾನ್ ಫೈ ಜಾಗದಲ್ಲಿ ಇದೆ. therefore cot phi is equal to, ಇದು ನೋಡಿ ರೆಸಿಪ್ರೋಕಲ್ ತೊಗೊಂಡ್ರೆ ಟ್ಯಾನ್ಗೆ ರೆಸಿಪ್ರೋಕಲ್ ಕಾಟು, ಆರ್ಗೆ 1/r, ಡಿ ಡೀಟಾ ಬೈ ಡಿ ಆರ್ಗೆ ಡಿ ಆರ್ ಬೈ ಡಿ ಡೀಟಾ ಅಷ್ಟೇ. ಕಂಪೇರ್ ಮಾಡಿದ್ರೆ ಫ್ರಮ್ 192 ಫಸ್ಟು ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಟ್ಯಾನ್ ಫೈ ಜಾಗದಲ್ಲಿ ನೋಡಿ ಕಂಪೇರ್ ಆರ್ ಬೈ ಡಿ ಡೀಟಾ ಇದೆ. ಟ್ಯಾನ್ ಫೈಗೆ ಇರಲಿ ಆರ್ ಡಿ ಡೀಟಾ ಬೈ ಡಿ ಆರ್. ದೇರ್ಫೋರ್ ಟ್ಯಾನ್ಗೆ ರೆಸಿಪ್ರೋಕಲ್ ಕಾಟು, ಆರ್ಗೆ 1/r, ಡಿ ಡೀಟಾ ಬೈ ಡಿ ಆರ್ಗೆ ಡಿ ಆರ್ ಬೈ ಡಿ ಡೀಟಾ. ಥ್ಯಾಂಕ್ ಯು.